ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೆಡಿಎಸ್ ಬಿಜೆಪಿ ಬೆಂಬಲಿತ 4 ಆರೋಪಿಗಳ ಬಂಧನ ಆಗಿದೆ. ಅಖಿಲ್ ರೆಡ್ಡಿ, ಸುಮಂತ್, ಪ್ರಕಾಶ್, ಕೃಷ್ಣ ಬಂಧಿತ ಆರೋಪಿಗಳು. ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈಗಾಗಲೇ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಕೆಂಪೇಗೌಡ ಜಯಂತಿಯಲ್ಲಿ ಚಪ್ಪಲಿ ಎಸೆದಿದ್ದಂತ ಆರೋಪಿಗಳು ಜೆಡಿಎಸ್ ಬಿಜೆಪಿ ಬೆಂಬಲಿತ ಒಂದಷ್ಟು ಯುವ ಸಮುದಾಯ ಏನಿದೆ ಚಿಕ್ಕಬಳ್ಳಾಪುರದಲ್ಲಿ ಈ ಕೆಂಪೇಗೌಡ ಜಯಂತಿ ಆದ ನಂತರ ಒಳಗೂ ಗಲಾಟೆ ಆಯಿತು, ಹೊರಗೂ ಗಲಾಟೆ ಆಯಿತು. ಹೊರಗಾದ ಗಲಾಟೆಯಲ್ಲಿ ಕೆಲವರು ಚಪ್ಪಲಿ ಎಸೆದ್ಬಿಟ್ರು ಪ್ರದೀಪ್ ಈಶ್ವರ್ ಅವರ ಕಡೆ. ಒಬ್ಬ ಜನಪ್ರತಿನಿಧಿ MLA ಅವ್ರ ಮೇಲೆ ಚಪ್ಪಲಿ ಎಸೆದ ನಂತರ ಅಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿತ್ತು. ಸದ್ಯ ಈಗ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಕಸಬಗುಟ್ಟಹಳ್ಳಿಯ ಸಮಂತ್, ಜೀಡಮಾಕಲಹಳ್ಳಿಯ ಅಖಿಲ್ ರೆಡ್ಡಿ ಅರೆಸ್ಟ್ ಆಗಿದ್ದಾರೆ. ಒಟ್ಟು 4ರನ್ನ ಬಂಧಿಸಿರುವಂತ ಚಿಕ್ಕಬಳ್ಳಾಪುರ ನಗರ ಠಾಣೆಯ ಪೊಲೀಸರು. ಕೆಂಪೇಗೌಡ ಜಯಂತಿಯ ಸಂದರ್ಭದಲ್ಲಿ ಆದಂತ ಗಲಾಟೆ, HD ಕುಮಾರಸ್ವಾಮಿ ಅವರ ಬಗ್ಗೆ ಪ್ರದೀಪ್ ಈಶ್ವರ್ ಮಾತನಾಡಿದ್ದಾರೆ, ಹಗುರವಾಗಿ ಮಾತನಾಡಿದ್ದಾರೆ ಅನ್ನುವಂಥ ಕಾರಣ ಇಟ್ಕೊಂಡು ಕೆಲವರು ಬಂದು ಗಲಾಟೆ ಮಾಡಿದ್ರು. ತದನಂತರದಲ್ಲಿ ಚಪ್ಪಲಿ ಎಸೆದ್ರು. ರಂಪ ರಾಮಾಯಣವೇ ಆಗೋಯ್ತು ನಿನ್ನೆ. ಚಿಕ್ಕಬಳ್ಳಾಪುರ ತಾಲೂಕು ಅಡವಿ ಗೊಲ್ಲವಾರಹಳ್ಳಿಯ ಪ್ರಕಾಶ್ ಹಾಗೂ ಕೃಷ್ಣ, ಇನ್ನು ಕಸಬಗುಟ್ಟಹಳ್ಳಿಯ ಸಮಂತ್, ಜೀಡಮಾಕಲಹಳ್ಳಿಯ ಅಖಿಲ್ ರೆಡ್ಡಿ, ಒಟ್ಟು 4ರನ್ನ ಈಗ ಚಿಕ್ಕಬಳ್ಳಾಪುರ ನಗರ ಠಾಣೆಯ ಪೊಲೀಸರು ಬಂಧಿಸಿ ವಿಚಾರಣೆ ಮಾಡ್ತಿದ್ದಾರೆ. ಈ ರೀತಿ ಗಲಾಟೆ ಆಗೋದಕ್ಕೆ ಏನ್ ಕಾರಣ? ನೀವೇ ಬೇಕಂತ ಗಲಾಟೆ ಮಾಡಿದ್ರ? ಯಾರಾದ್ರೂ ಪ್ರಚೋದನೆ ಕೊಟ್ರ? ಇದ್ರ ಬಗ್ಗೆ ಈಗ ತನಿಖೆ ಆಗ್ತಾ ಇದೆ. ನಿನ್ನೆ ಪ್ರದೀಪ್ ಈಶ್ವರ್ ಅವರು ಕೆಂಪೇಗೌಡ ಜಯಂತಿಯಲ್ಲಿ ಪಾಲ್ಗೊಂಡ ಸಂದರ್ಭದಲ್ಲಿ ಅವರು ವೇದಿಕೆಯಲ್ಲಿದ್ದಾಗಲೇ ಗಲಾಟೆ ಶುರುವಾಗಿತ್ತು. ಅವರು HD ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡಿದ್ದಾರೆ, ಹಗುರವಾಗಿ ಮಾತನಾಡಿದ್ದಾರೆ. ವೇದಿಕೆಯಿಂದ ಕೆಳಗಿಳಿಸಿ ಅವ್ರನ್ನ ಕಳಿಸಿ ಅಂತೆಲ್ಲ ಕೆಲವರು ಗಲಾಟೆ ಮಾಡಿದ್ರು. ಅಲ್ಲಿಗೆ ಮುಗಿಯುತ್ತೆ ಅಂತ ಅನ್ಕೊಂಡ್ರೆ ಅದು ಮುಗಿಲಿಲ್ಲ. ಅಲ್ಲಿಂದ ಹೊರಗೆ ಬಂದ ನಂತರ ಕೂಡ ಗಲಾಟೆ ತಾರಕಕ್ಕೇರಿತ್ತು. ಯಾವ ಮಟ್ಟಕ್ಕೆ ಅಂದ್ರೆ ನೋಡಿ, ಚಪ್ಪಲಿ ಎಸೆಯುವ ಮಟ್ಟಕ್ಕೆ. ಒಬ್ಬ ಜನಪ್ರತಿನಿಧಿಗೆ ಈ ರೀತಿ ಚಪ್ಪಲಿ ಎಸೆದ ನಂತರ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಈಗ ಒಟ್ಟು 4ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಜಪ್ಪ, ನಿನ್ನೆ ಆದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ MLA ಪ್ರದೀಪ್ ಈಶ್ವರ್ ಅವರ ಕಡೆ ಚಪ್ಪಲಿ ಎಸೆಯಲಾಗಿತ್ತು. ಸದ್ಯ 4ರನ್ನ ಬಂಧಿಸಿದ್ದಾರೆ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ತನಿಖೆ ಎಲ್ಲಿಗೆ ಬಂತು? ಸೌಖ್ಯ ಖಂಡಿತ ಏನು, ನಿನ್ನೆ ಅದ್ದೂರಿಯಾಗಿ ನಡೆದಂತಹ ಕೆಂಪೇಗೌಡ ಜಯಂತಿಯಲ್ಲಿ ಗಲಾಟೆ ಮಾಡಿದಂತಹ 4 ಜನ ಆರೋಪಿಗಳ ವಿರುದ್ಧ ಈಗ ಸುಮೋಟೋ ಕೇಸನ್ನ ದಾಖಲಿಸಿಕೊಂಡು ಈಗಾಗಲೇ ಅವರನ್ನ ಬಂಧನ ಮಾಡಿ ವಿಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು. ನಿನ್ನೆ ಚಿಕ್ಕಬಳ್ಳಾಪುರ ಅದು ನಡೆದಂತಹ ಒಂದು ಕೆಂಪೇಗೌಡ ಜಯಂತಿಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಒಂದು ಕೂಗಾಟ ಮಾಡಿದ್ದು, ಜೊತೆಗೆ ಗಲಾಟೆ ಮಾಡಿದ್ದು, ಜೊತೆಗೆ ಚಪ್ಪಲಿಯನ್ನೇ ಎಸೆದಿದ್ದು, ಈ ಎಲ್ಲಾ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸುಮೋಟೋ ಕೇಸನ್ನ ಈಗಾಗಲೇ ದಾಖಲೆ ಮಾಡಿಕೊಂಡಂತದ್ದು. ಮತ್ತು ಪ್ರಕಾಶ್, ಸುಮಂತ್ ಮತ್ತು ಕೃಷ್ಣ ಮತ್ತು ಅಖಿಲ್ ರೆಡ್ಡಿ ಅಂತಕ್ಕಂಥ 4 ಜನ ವಿರುದ್ಧ ಈಗ FIR ದಾಖಲಾಗಿರ್ತಕ್ಕಂಥದ್ದು. ಈಗ ಅವ್ರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅಡವಿ ಗೊಲ್ಲವಾರಪಲ್ಲಿ ಪ್ರಕಾಶ್ ಮತ್ತು ಹಾಗೂ ಕೃಷ್ಣ ಇವರಿಬ್ಬರು ಒಂದೇ ಗ್ರಾಮದವರು. ಮತ್ತೆ ಕಸವನಗುಟ್ಟಹಳ್ಳಿ ಸುಮಂತ್ ಮತ್ತು ಜೀಡಮಾಕಲಹಳ್ಳಿ ಗ್ರಾಮದ ಅಖಿಲ್ ರೆಡ್ಡಿ ಮತ್ತು ಈ 4 ಜನ ಏನಿದ್ರು ಪ್ರದೀಪ್ ಈಶ್ವರ್ ನಿಂದನೆ ಮಾಡಿ ಚಪ್ಪಲಿಯನ್ನು ಎಸೆ ಮಾಡಿದ್ರು. ಇವರ ವಿರುದ್ಧ ದುರ್ವರ್ತನೆ ಕೂಡ ಮಾಡಿದ್ರು. ಹಾಗಾಗಿ 4 ಜನರನ್ನ ಬಂಧಿಸಿ ಈಗಾಗಲೇ ವಿಚಾರಣೆ ಮಾಡ್ತಕ್ಕಂಥದ್ದು. ಈಗಾಗಲೇ IGP DGP ಸಹ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಬರ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ಮಾಹಿತಿ ಈಗಾಗಲೇ ಲಭ್ಯ ಆಗಿರ್ತಕ್ಕಂಥದ್ದು. ಇನ್ನು ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಏನು ಈ ಒಂದು ಪ್ರಕರಣ ಯಾವ ಮಟ್ಟಕ್ಕೆ ಹೋಗ್ತದೆ ಅಂತಕ್ಕಂಥದ್ದು ಇನ್ನೂ ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸಮುದಾಯವನ್ನ ಏನು ಪ್ರದೀಪ್ ಈಶ್ವರು ಒಂದ್ ಕಡೆ ಇವರು HD ಕುಮಾರಸ್ವಾಮಿ ಅವರಿಗೆ ಅವಹೇಳನಕಾರಿಯಾಗಿ ಮಾತಾಡತಕ್ಕಂಥದ್ದು ತೊಡೆ ತಟ್ಟಿದ್ದು ಮತ್ತೆ ಮೀಸೆ ತಿರುವಿದ್ದು. ಈ ಒಂದು ವಿಚಾರಣೆ ಇವತ್ತು ಒಕ್ಕಲಿಗ ಸಮುದಾಯದಲ್ಲಿ ಒಂದ್ ಕಡೆ ಬೆಂಕಿ ಹಚ್ಚಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಎಲ್ಲಾ ಒಗ್ಗಟ್ಟಾಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಏನು ಒಕ್ಕಲಿಗ ಸಮುದಾಯದವರು ಎಲ್ಲರೂ ಸೇರ್ಕೊಂಡು ಬೃಹತ್ ಹೋರಾಟ ಮಾಡಬೇಕು. ಪ್ರದೀಪ್ ಅವ್ರ ವಿರುದ್ಧ ಏನು 4 ಜನ ಅರೆಸ್ಟ್ ಮಾಡಿದ್ದಾರೆ, ಅವ್ರನ್ನ ಅರೆಸ್ಟ್
ಅರೆಸ್ಟ್ ಮಾಡಿದ ವಿರುದ್ಧ ಕೂಡ ಇವತ್ತು ಅವರು ಆಕ್ರೋಶ ವ್ಯಕ್ತಪಡಿಸತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಏನು ಈ ಎಲ್ಲಾ ಪ್ರಕರಣ ನೋಡೋದಾದ್ರೆ ಈ ಪ್ರದೀಪ್ ಈಶ್ವರ್ ವಿರುದ್ಧ ಇವತ್ತು ದೊಡ್ಡ ಮಟ್ಟದ ಒಂದು ಅಲೆ ಇದ್ದಿದೆ. ಆದ್ರೆ ಇವತ್ತು ಈ ಆರೋಪಿಗಳು ಅಂತೇಳಿ ಏನ್ ಕರ್ಸ್ಕೊಂಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅವರು ಅದರ ವಿರುದ್ಧ ಕೂಡ ಇವತ್ತು ಒಕ್ಕಲಿಗ ಸಮುದಾಯ ಸಿಡಿದಿರ್ತಕ್ಕಂಥ ಸಾಧ್ಯ ಇರ್ತಕ್ಕಂಥದ್ದು. ಮತ್ತೆ ಇವತ್ತು IGP DGP ಯಾಕಂದ್ರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವುದೇ ಅಹಿತಕರ ಘಟನೆ ನಡೀಬಾರದು. ಯಾಕಂದ್ರೆ ನಿನ್ನೆ ಪೊಲೀಸ್ ಇಂಟೆಲಿಜೆನ್ಸಿ ಫೈಲ್ಯೂರ್ ಆಗಿದೆ ಅಂತಕ್ಕಂಥ ಆರೋಪ ಸಹ ಕೇಳ್ಬರ್ತಕ್ಕಂಥದ್ದು. ಯಾಕಂದ್ರೆ ಏನು ಈ ಒಂದು ಪ್ರದೀಪ್ ಈಶ್ವರ್ ಬೆಂಗಳೂರಲ್ಲಿ ಬದನೆಕಾಯಿ ಮತ್ತೆ ಏನು ಬಂಗಾರದ ಏನು ವಾಚ್ಯಗಳ ಬಗ್ಗೆ ಏನ್ ಮಾತಾಡಿದ್ರು ಅದು ಕೂಡ ಎಲ್ಲ ಒಂದ್ ಕಡೆ ಬೆಂಕಿ ಹತ್ಕೊಂಡಿತ್ತು. ಅದೇ ರೀತಿಯಾಗಿ ಶಿಡ್ಲಘಟ್ಟ ಶಾಸಕ BN ರವಿಕುಮಾರ್ ಅವರು ಸಹ ಮಾತಾಡಿ ಪ್ರದೀಪ್ ಈಶ್ವರ್ ವಿರುದ್ಧ ಒಂದ್ ಕಡೆ ಗಂಡಸಾದ್ರೆ ನೀನು ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೋ ಇನ್ನೊಂದ್ಸರಿ ಅಂತೇಳಿ ಅವರು ಕೂಡ ಒಂದು ವಾಗ್ದಾಳಿ ಮಾಡಿದ್ರು. ಈ ಎಲ್ಲಾ ಬಿಸಿ ಎಲ್ಲ ಹಾಗೆ ಇತ್ತು. ಅದೇ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ನಿನ್ನೆ ನಡೆದಂತಹ ಕೆಂಪೇಗೌಡ ಜಯಂತಿಗೆ ಬಂದಂತ ಅದೇ ಬಿಸಿ ಹಾಗೆ ಇದ್ದಿದ್ರಿಂದ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಯಿತು. ಈ ವಿಚಾರಣೆ ಇವತ್ತು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು 4 ಜನ ಅರೆಸ್ಟ್ ಮಾಡಿ ಅವ್ರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಸೌಖ್ಯ. ಥ್ಯಾಂಕ್ ಯು ರಾಜಪ್ಪ ಡೀಟೇಲ್ಸ್.